ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಡೊನಾಲ್ಡ್ ಟ್ರಂಪ್ ಈ ಹೆಸರು ಎಲ್ಲರೂ ಸಹ ಕೇಳಿರುತ್ತೀರಾ. ಇನ್ನು ಈತನಿಗೆ ಇಂದು ದೇವರ ಆಶೀರ್ವಾದ ಇತ್ತು ಅಂತ ಕಾಣುತ್ತದೆ. ಆದ್ದರಿಂದ ಕೂದಲಿನ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ತಿಳಿಯೋಣ ಬನ್ನಿ. ಮಾಜಿ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಎಂದಿನಂತೆ ತಮ್ಮ ಪ್ರಚಾರದ ರ್ಯಾಲಿಯಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ಶನಿವಾರ ಎಂದಿನಂತೆ ರ್ಯಾಲಿಯಲ್ಲಿ ಮಾತನಾಡುವಾಗ ಗುಂಡೊಂದು ಗೊತ್ತಿಲ್ಲದಂತೆ ವೇಗವಾಗಿ ಸುಲಭವಾಗಿ ಟ್ರಂಪ್ ರವರ ಬಲಗಿವಿ ಸೋಕಿ ಹೋಗುತ್ತದೆ. ಇದಾದ ನಂತರ 8 ರೌಂಡ್ಗಳ ಗುಂಡಿನ ಸುರಿಮಳೆಯೇ ಬರುತ್ತದೆ. ಇದರಿಂದ ಜನಸಾಮಾನ್ಯರಲ್ಲಿ ಒಬ್ಬ ಸಾವನ್ನಪ್ಪುತ್ತಾನೆ, ಇನ್ನು ಕೆಲವರು ಗಾಯಗೊಳ್ಳುತ್ತಾರೆ. ಇನ್ನು ಟ್ರಂಪ್ ರವರಿಗೆ ಅದೃಷ್ಟವಶಾತ್ ಕಿವಿಗೆ ಗಾಯ ಬಿಟ್ಟರೆ ಬೇರೇನೋ ಆಘಾತಕಾರಿ ದುರಂತ ಸಂಭವಿಸುವುದಿಲ್ಲ. ಟ್ರಂಪಿಗೆ ಗುಂಡು ಬಿದ್ದ ತಕ್ಷಣ ಸ್ಥಳಕ್ಕೆ ಏಜೆನ್ಸಿಗಳು ಧಾವಿಸಿ ಟ್ರಂಪ್ ಮೇಲೆ ಬಿದ್ದು ಅವನನ್ನು ಸುರಕ್ಷಿತವಾಗಿ ಅಲ್ಲಿಂದ ಆಸ್ಪತ್ರೆಗೆ ಕಳಿಸುತ್ತಾರೆ ಹಾಗೂ ಗುಂಡು ಹಾರಿಸಿದ ವ್ಯಕ್ತಿಯನ್ನು ಅಲ್ಲೇ ಹೊಡೆದು ಹಾಕಿದ್ದಾರೆ. ಇನ್ನು ಈ ಘಟನೆಯಿಂದ ವಿಶ್ವಾದ್ಯಂತ ಸದ್ದು ಮಾಡಿದ ಯುಎಸ್ಎನ ಸುರಕ್ಷಾ ಏಜೆನ್ಸಿಗಳ ಸಾಮರ್ಥ್ಯ ಮೇಲೆ ಪ್ರಶ್ನೆ ಏಳುವಂತಾಗಿದೆ. ಹಾಗೂ ಈ ಘಟನೆಯ ಕುರಿತು ಹಲವರು ಗಣ್ಯರು ಸಹ ಹೀಗೆ ಹೇಳಿದ್ದಾರೆ. ಅಮೆರಿಕದಲ್ಲಿ ಡೆಮೊಕ್ರಸಿ ಕುಸಿಯುತ್ತಿದೆ ಎಂದು ಹೇಳಿದ್ದಾರೆ ಹಾಗೂ ಅಲ್ಲಿನ ಅಧಿಕಾರಿಗಳು ನಾವು ಸುರಕ್ಷಿತವಾಗಿದ್ದೇವೆ ಎಂಬ ಭ್ರಮೆಯಲ್ಲಿ ಇದ್ದಾರೆ ಎಂದು ಹೇಳಿ ಟೀಕಿಸಿದ್ದಾರೆ. ನಿಜಕ್ಕೂ ಇದು ಗೊತ್ತಿರುವವರು ಮಾಡಿಸಿದ್ದ ಸಾಜಿಶೋ ಅಥವಾ ಬೇರೆಯವರು ಮಾಡಿಸಿದ್ದೋ ಇನ್ನೂ ತನಿಖೆಯಲ್ಲಿ ತಿಳಿಯಬೇಕಾಗಿದೆ. ಇದರ ಹಿಂದೆ ಇರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಯುಎಸ್ಎ ಸರ್ಕಾರವು ಕೈಗೊಳ್ಳಲಿ ಎಂದು ಆಶಿಸುತ್ತಾ ಇಂದಿನ ಎಪಿಸೋಡನ್ನು ಮುಕ್ತಾಯಗೊಳಿಸುತ್ತೇನೆ. ಇದು ಜಸ್ಟಿಸ್ ಟಿವಿ, ಸದಾ ನ್ಯಾಯದ ಪರ. ಹೀಗೆ ಕರೆಂಟ್ ಅಫೇರ್ಸ್ ಸುದ್ದಿಗಳನ್ನು ಸದಾ ನಿಮ್ಮೊಂದಿಗೆ ತಲುಪಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ.